ಈ ಮುಸಲ್ಮಾನರು ಅನ್ನ ಹಾಕದ ಮನೆಗೆ ಕನ್ನ ಹಾಕಂತ ರಕ್ತದವರು ಅನ್ನೋದ್ರಲ್ಲಿ ಯಾವ ಅನುಮಾನ ಕೂಡ ಇಲ್ಲ. ಬಾಂಗ್ಲಾ ವಿಮೋಚನೆ ಸಂದರ್ಭದಲ್ಲಿ ತಿನ್ನೋದಕ್ಕೆ ಅವ್ರಿಗೆ ಅನ್ನ ಇರಲಿಲ್ಲ. ಇದೇ ಇಸ್ಕಾನ್ ಸಂಸ್ಥೆಯವರು, ಇದೇ ಭಾರತದಿಂದ ಹಿಂದೂಗಳು ಅನ್ನ ಹಾಕಿದ್ದಕ್ಕೋಸ್ಕರ ಇವತ್ತು ಅವರು ನೆನಪು ಮಾಡ್ಕೋತಾ ಇಲ್ಲ. ಇವತ್ತೇನು ಆ ಸಂತ ಚಿನ್ಮಯರನ್ನ ಜೈಲಿಗೆ ಹಟ್ಟಿದ್ದಾರೆ, ಅವ್ರು ಸ್ವತಃ ಅವ್ರ ಕೈಯಿಂದನೇ ಈ ಮುಸಲ್ಮಾನರಿಗೆಲ್ಲ ಅನ್ನ ಹಾಕ್ತಿದ್ರು, ತಿನ್ನೋದಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂತ. ಒಂದು ಬಾಂಗ್ಲಾದೇಶದಲ್ಲಿ ಅಲ್ಲಿರೋ ಹಿಂದೂಗಳ ಬಗ್ಗೆ ಇಷ್ಟರ ಮಟ್ಟಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಅಕಸ್ಮಾತ್ ಭಾರತದಲ್ಲಿರುವಂಥ ಹಿಂದೂಗಳು ಈ ದೇಶದಲ್ಲಿರುವಂಥ ಮುಸಲ್ಮಾನರಿಗೆ ಸಿಕ್ಕಲ್ಲಿ ಸಿಕ್ಕಿದ್ ತಗೊಂಡು ಹೊಡೆಯಕ್ಕೆ ಶುರು ಮಾಡಿದ್ರೆ ಈ ದೇಶದಲ್ಲಿ ಮುಸಲ್ಮಾನರು ಉಳಿತಾರ? ನಿಮಗೆ ತಂಗಿ, ಅಕ್ಕ, ತಾಯಿ ಯಾರು ನಿಮಗೆ ನೆನಪಿಲ್ಲ. ಎಲ್ಲ ಮುಸಲ್ಮಾನರು ಕೂಡ ಹಿಂದೂ ಹೆಣ್ಮಕ್ಕಳನ್ನ ಅತ್ಯಾಚಾರ ಮಾಡ್ತಾ ಇದ್ದೀರಿ. ಈ ದೇಶ ಭಾರತ, ಹೆಣ್ಣಿಗೆ ತಾಯಿ ಸ್ಥಾನ ಕೊಟ್ಟಿರಂತ ಭಾರತ. ಇಲ್ಲೇ ಯಾವ ಹಿಂದೂ ಕಾರ್ಯಕರ್ತನು ಕೂಡ ಮುಸಲ್ಮಾನರಿಗೆ ಅತ್ಯಾಚಾರ ಮಾಡಕ್ಕೆ ಹೋಗಲ್ಲ. ಒಂದೇ ಒಂದು ಮಸೀದಿನ ಧ್ವಂಸ ಮಾಡಕ್ಕೆ ನಾವು ಪ್ರಯತ್ನ ಮಾಡಿಲ್ಲ. ಒಂದು ಉದಾಹರಣೆ ಮಾತ್ರ ನೀವು ತೋರಿಸ್ಕೊಟ್ಟಿದ್ದೇವೆ. 500 ವರ್ಷದ ಹಿಂದೆ ಆ ರಾಮ ಮಂದಿರವನ್ನ ನೀವು ಧ್ವಂಸ ಮಾಡಿ ಬಾಬರ್ ಮಸೀದಿ ಕಟ್ಟಿದ್ರಿ. ಇನ್ನೊಮ್ಮೆ ನಮ್ಮ ದೇಶದಲ್ಲಿರಂತ ದೇವಸ್ಥಾನಗಳನ್ನು ಮುಟ್ಟಿದ್ರೆ ಹುಷಾರಂತ ಆ ಬಾಬರಿ ಮಸೀದಿನ ಧ್ವಂಸ ಮಾಡಿ ತೋರಿಸಿದ್ದೇವೆ. ಇದಕ್ಕೋಸ್ಕರ ಹಿಂದೂ ಸಮಾಜ ಜಾಗೃತಿಯಾಗಿದೆ. ಎಲ್ಲ ಕಡೆನೂ ಸಾಧು ಸಂತರಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತೀನಿ. ನೀವು ಯಾವ ಮಾರ್ಗದರ್ಶನ ಮಾಡ್ತೀರೋ ನಿಮ್ಮ ಮಾರ್ಗದರ್ಶನ ನಾವು ಹೋಗ್ತೇವೆ. ಅಖಂಡ ಭಾರತ ಈ ದೇಶಕ್ಕೆ ಹಾಗೆ ಆಗತ್ತೆ, ಇದರಲ್ಲಿ ಯಾವ ಅನುಮಾನವೂ ಬೇಡ ಅನ್ನೋ ಮಾತನ್ನ ತಿಳಿಸ್ತಾ, ಸಾಧು ಸಂತರ ಮಾರ್ಗದರ್ಶನ ಅವಶ್ಯಕತೆ ಇದೆ. ಅವರೆಲ್ಲರೂ ಕೂಡ ಜಾಗೃತಿ ಆಗ್ತಿದ್ದಾರೆ. ನಿಮ್ಮ ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.